ಇಲ್ಲಿ ಸೇರಿರತಕ್ಕಂಥ ಮಾಧ್ಯಮ ಬಂಧುಗಳನ್ನು ಹಾಗೂ ದೃಶ್ಯ ಮಾಧ್ಯಮದ ಬಂಧುಗಳನ್ನು ಆರ್ಥಿಕವಾಗಿ ಸ್ವಾಗತ ಮಾಡುತ್ತಾ, ಇವತ್ತಿನ ಪತ್ರಿಕಾಗೋಷ್ಠಿ ಲೋಕಸಭೆಯಲ್ಲಿ ಮೊನ್ನೆ ಮಂಡನೆಯಾಗತಕ್ಕಂಥ ಮಹಿಳಾ ಮೀಸಲಾತಿ ಜಾರಿಗೆ ಇಂಡಿಯಾ ಘಟಬಂಧನಗಳು ವಿರೋಧ ವ್ಯಕ್ತಪಡಿಸತಕ್ಕಂಥ ಈ ಸಂದರ್ಭದಲ್ಲಿ ದೇಶಾದ್ಯಂತ NDA ಘಟಬಂಧನದ ಅಂಗಪಕ್ಷಗಳು ಮತ್ತು BJP ಇದರ ಬಗ್ಗೆ ತೀವ್ರವಾದ ಪ್ರತಿರೋಧವನ್ನು ಹಾಗೂ ಪ್ರತಿಭಟನೆ ಮೂಲಕ ಅವರ ನಡವಳಿಕೆಗೆ ಧಿಕ್ಕಾರ ಮಾಡುವ ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಜಾತ್ಯತೀತ ಜನತಾ ದಳದ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಜಾತ್ಯತೀತ ಜನತಾ ದಳದ ಅಧ್ಯಕ್ಷರಾದಂಥ ಜಾಕೆ ಮಾದೇಗೌಡರು ಹಾಗೂ ಮೊನ್ನೆ ತಾನೇ ದಕ್ಷಿಣ ಕನ್ನಡ ಜಿಲ್ಲಾ ಜಾತ್ಯತೀತ ಜನತಾದಳಕ್ಕೆ ನೂತನವಾಗಿ ಕಾರ್ಯಾಧ್ಯಕ್ಷರಾಗಿ ಆಯ್ಕೆಗೊಂಡಂಥ ನಾನು ಶಶಿರಾಜ್ ಶೆಟ್ಟಿ ಕೊಳಂಬೆ ಮತ್ತು ಪಕ್ಷದ ದಕ್ಷಿಣ ಕನ್ನಡ ಜಿಲ್ಲಾ ಜಾತ್ಯತೀತ ಜನತಾದಳದ ಮಹಾಕಾರ್ಯದರ್ಶಿ ಅಂತ ಪ್ರಧಾನ ಕಾರ್ಯದರ್ಶಿ ಅಂತ ಯೋಗೇಶ್ ಶೆಟ್ಟಿ ಜಪ್ಪು ಅವರು ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಇದರ ಬಗ್ಗೆ ಪತ್ರಿಕೆ ಹಾಗೂ ಮಾಧ್ಯಮದ ಮೂಲಕ ವಿವರಣೆ ಕೊಡುವಲ್ಲಿ ನಮ್ಮ ಜಾತ್ಯತೀತ ಜನತಾದಳದ ಅಧ್ಯಕ್ಷರಂಥ ಜಾಕೆ ಮಾದೇಗೌಡರು ತಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಪತ್ರಿಕೆ ಮತ್ತು ಮಾಧ್ಯಮದ ಎಲ್ಲ ಸ್ನೇಹಿತರೆ, ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರು ಶಶಿರಾಜ್ ಶೆಟ್ಟಿಯವರೇ, ಮಹಾಪ್ರಧಾನ ಕಾರ್ಯದರ್ಶಿ ಯೋಗೇಶ್ ಶೆಟ್ಟಿಯವರೇ, ಈ ದಿನ ಒಂದು ವಿಶೇಷವಾದಂಥ ಪತ್ರಿಕಾಗೋಷ್ಠಿಯಲ್ಲಿ ನಾವೆಲ್ಲ ಹಾಜರಿದ್ದೇವೆ. ಬಹುಶಃ ಇತ್ತೀಚೆಗೆ ನಡೆದಂಥ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿಯ ಒಂದು ಮಹಿಳೆಯರಿಗೆ ಶಾಸನ ಸಭೆಯಲ್ಲಿ 33% ಮೀಸಲು ನೀಡಲು ವಿಧೇಯಕ ಲೋಕಸಭೆಯಲ್ಲಿ ಪ್ರತಿಪಕ್ಷಗಳ ವಿರೋಧದಿಂದ 2/3 ಮೆಜಾರಿಟಿಯಲ್ಲಿ ಅದು ಬಹುಮತವನ್ನು ಕಳೆದುಕೊಳ್ಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಬಹುಶಃ ನಮ್ಮ ದೇಶದಲ್ಲಿ ಶೇಕಡವಾರು ನೋಡಿದರೆ ಪುರುಷರಷ್ಟೇ ಸಂಖ್ಯೆ ಮಹಿಳೆಯರು ಕೂಡ ಇದ್ದಾರೆ. ಈಗಾಗಲೇ ಲೋಕಸಭೆಯಲ್ಲಿ 14% ಮಂದಿಗೆ ಮಾತ್ರ ಮಹಿಳೆಯರಿಗೆ ಸ್ಥಾನಮಾನ ಅಲ್ಲಿ ಒದಗಿಸಲಿಕ್ಕೆ ಅವಕಾಶ ಆಗಿದೆ. ಬಹುಶಃ ಬಹುಸಂಖ್ಯಾತ 50% 50% ಇರತಕ್ಕಂಥ ಮಹಿಳೆಯರು ಕೂಡ ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ ಭಾಗವಹಿಸುವ ಮೂಲಕ ಬಹುಶಃ ಪ್ರಜಾಪ್ರಭುತ್ವದಲ್ಲಿ ಯಾವ ರೀತಿ ಇರಬೇಕು ಅಂತ ತೋರಿಸಿಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಕೂಡ ಈ ವಿಧೇಯಕದಲ್ಲಿದೆ. ಬಹುಶಃ ಬಹುಸಂಖ್ಯಾತರಾಗಿರ್ತಕ್ಕಂಥ ಪುರುಷರಿಗೆ ಸರಿಸಮಾನರಾಗಿರ್ತಕ್ಕಂಥ ಮಹಿಳೆಯರು ಕೂಡ ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ ಆಯ್ಕೆಯಾಗಿ ಬರುವ ಮೂಲಕ ಈ ದೇಶದ ಅಭಿವೃದ್ಧಿಗೆ ಅವರ ಕೊಡುಗೆಬೇಕು, ಅವರನ್ನು ತೊಡಗಿಸಿಕೊಳ್ಳಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಅವರಿಗೆ ಆ ಸ್ಥಾನಮಾನ ಕಲ್ಪಿಸಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಬಹುಶಃ ಹಿಂದೆ ಮೊನ್ನೆ ತಾನೇ ವಿಧೇಯಕ ಮಂಡನೆ ಆಗಿತ್ತು. ಈ ವಿಧೇಯಕಕ್ಕೆ ಬಹುಶಃ ಇಬ್ಬಗ ನೀತಿ ತೋರ್ತಕ್ಕಂಥ ಕಾಂಗ್ರೆಸ್ ಒಂದು ರೀತಿಯ ಮಹಿಳೆಯರಿಗೆ ನಾವು ಬಿಟ್ಟು ಭಾಗ್ಯವನ್ನು ಕೊಡ್ತೇವೆ ಅಂತ ಹೇಳುವಂಥದ್ದು ಒಂದು ಕಡೆ, ಇಲ್ಲಿ ಸ್ಥಾನಮಾನ ಅವರಿಗೆ ಬೇಡ ಅಂತ ಹೇಳುವಂಥದ್ದನ್ನು ಬಹುಶಃ ಇವತ್ತು ಕಾಂಗ್ರೆಸ್ ಪಾರ್ಟಿ ಎತ್ತಿ ತೋರಿಸ್ತಾ ಇದೆ. ಇಲ್ಲಿ ಲೋಕಸಭೆಯಲ್ಲಿ ಬಹುಶಃ ಇವತ್ತು ಯಾವುದೇ ಒಂದು ವಿಧೇಯಕ ಅಂಗೀಕಾರ ಆಗಬೇಕಾದ್ರೆ 2/3 ಮೆಜಾರಿಟಿ ಬರಬೇಕಾಗ್ತದೆ. ಬಹುಮತದ ಕೊರತೆ 2/3 ಮೆಜಾರಿಟಿ ಇವತ್ತು NDA ಪಕ್ಷದಲ್ಲಿ ಇಲ್ಲದೇ ಇರೋದ್ರಿಂದ ಈ ಒಂದು ಮಸೂದೆ ಬಿದ್ದು ಹೋಗಲಿಕ್ಕಾಗಲ್ಲ. ಈ ಬಿದ್ದು ಹೋಗಲಿಕ್ಕೆ ಮುಖ್ಯ ಕಾರಣ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹುಶಃ ಮುಂದೆ ದೇವೇಗೌಡರು ಪ್ರಧಾನಮಂತ್ರಿಯಾಗಿದ್ದಾಗ ಈ ಮಸೂದೆಯನ್ನು ಈ ವಿಧೇಯಕನ ಜಾರಿ ತರಲಿಕ್ಕೆ ಲೋಕಸಭೆಯಲ್ಲಿ ಮಂಡನೆಯನ್ನು ಮಾಡಿದರು. ಆಗ ಕೂಡ
ಕಾಂಗ್ರೆಸ್ಸಿನ ಸಹಕಾರ ಇಲ್ಲದೆ ಕಾಂಗ್ರೆಸ್ಸಿನ ವಿರೋಧದಿಂದಾಗಿ ಆಗ ಕೂಡ ಈ ಮಸೂದೆ ಬಿದ್ದು ಹೋಗಿದೆ. ಬಹುಶಃ ಮುಂದೆ ಪಂಚಾಯತ್ ರಾಜ್ ವ್ಯವಸ್ಥೆ ಕರ್ನಾಟಕದಲ್ಲಿ ಜಾರಿಯಾದಾಗ ಮುಖ್ಯಮಂತ್ರಿಗಳು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಆಗಿನ ಮುಖ್ಯಮಂತ್ರಿ HD ದೇವೇಗೌಡರವರು 33% ಮೀಸಲಾತಿ ಮಹಿಳೆಯರಿಗೆ ಕೊಡುವ ಮೂಲಕ ಸ್ಥಳೀಯ ಸಂಸ್ಥೆಗಳಲ್ಲಿ ಅವರು ಸಕ್ರಿಯವಾಗಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದರು. ಬಹುಶಃ ಅದು ಆ ನಂತರ ಒಂದು ರೀತಿಯ ಮಹಿಳೆಯರ ಸಬಲೀಕರಣ ಆ ಮೂಲಕ ಆಗ್ತದೆ ಅಂತ ಹೇಳುವಂಥ ದೃಷ್ಟಿಯಿಂದ ಈ ಒಂದು ವಿಧೇಯಕ ಜಾರಿಗೊಳ್ಳಲಿಕ್ಕೆ ಸರ್ಕಾರ ಮುಂದಾಗಿದೆ. ಈಗಾಗಲೇ NDA ಸರ್ಕಾರ ಈ ಕಾರ್ಯಕ್ರಮವನ್ನು ಬಹುಶಃ ಒಂದು ರಾಜಕೀಯವಾಗಿ ಇದನ್ನು ತೆಕ್ಕೊಳ್ಳಿಲ್ಲ. ಬಹುಶಃ ದೇಶದ ಒಂದು ಹಿತದೃಷ್ಟಿಯಿಂದ ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ಈ ವಿಧೇಯಕವನ್ನು ಭಾಳ ಕಾನೂನುಬದ್ಧವಾಗಿ ಅದು ಜಾರಿಗೊಳಿಸಲಿಕ್ಕೆ ಪ್ರಯತ್ನವನ್ನು ಮಾಡಿದೆ. ಅದು ಬಹುಶಃ ಈ ಒಂದು ವಿಧೇಯಕ ಜಾರಿಯಾದರೆ ಇಡೀ ನಮ್ಮ ಪ್ರಪಂಚಕ್ಕೆ ಒಂದು ಮಾದರಿಯಾದಂಥ ಒಂದು ವ್ಯವಸ್ಥೆ ಭಾರತದಲ್ಲಿ ಆಗ್ತದೆ ಅಂತ ಹೇಳೋದನ್ನು ಕೂಡ ತೋರಿಸಿಕೊಳ್ಳಲಿಕ್ಕೆ ಇದರಲ್ಲಿ ಒಂದು ಅವಕಾಶ ಇದೆ. ಅದಕ್ಕೆ ಬಹುಶಃ ಇದನ್ನು ಬಹುತೇಕ ಇಂತಹ ಒಂದು ಒಳ್ಳೆಯ ವಿಧೇಯಕವನ್ನು ವಿರೋಧ ಮಾಡಿದಂಥ ಕಾಂಗ್ರೆಸ್ ಪಕ್ಷ ಅದರೊಂದಿಗೆ ಮೈತ್ರಿಯಲ್ಲಿರ್ತಕ್ಕಂಥ ವಿರೋಧ ಪಕ್ಷಗಳು ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ಇದನ್ನು ಭಾಳ ಯೋಚನೆ ಮಾಡಿ ಚಿಂತನೆ ಮಾಡಿ ಒಂದು ಆರೋಗ್ಯಕರವಾದಂಥ ಒಂದು ಈ ವಿಧೇಯಕವನ್ನು ಜಾರಿಗೊಳಿಸಲಿಕ್ಕೆ ಮನಸ್ಸು ಮಾಡಬೇಕು ಅಂತ ಹೇಳುವಂಥದ್ದು ಜಿಲ್ಲಾ ಜಾತ್ಯತೀತ ಜನತಾದಳದ ಒಕ್ಕಲಿನ ಬೇಡಿಕೆ ಮತ್ತು ಒತ್ತಾಯ. ಅದು ಮಾಡದೇ ಇದ್ದರೆ ಬಹುಶಃ ಆ ಒಂದು ಪಕ್ಷದ ವಿರುದ್ಧ ಬಹುಶಃ ನಾವು NDA ಮಿತ್ರ ಪಕ್ಷಗಳೊಂದಿಗೆ ಸೇರಿಕೊಂಡು ವಿಶೇಷವಾದಂಥ ಹೋರಾಟವನ್ನು ಮಾಡಲಿಕ್ಕೆ ಕೂಡ ರೆಡಿ ಆಗ್ತೇವೆ ಅಂತ ಹೇಳೋದನ್ನು ಈ ಸಂದರ್ಭದಲ್ಲಿ ಬಹುಶಃ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.